ನಮಸ್ತೆ ಫ್ರೆಂಡ್ಸ್. ಇವತ್ತು ಯಾವುದೇ ದೇವರ ಬಗ್ಗೆ ಆಗಲಿ ಅಥವಾ ಪೂಜೆಯ ಬಗ್ಗೆ ಆಗಲಿ ಮಾಹಿತಿ ನೀಡ್ತಾ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ತುಳಸಿ ಗಿಡ ಚೆನ್ನಾಗಿ ಬೆಳಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತೇನೆ. ನಾನು ಹೇಳಿದಾಗೆ ಮಾಡಿದ್ರೆ ನಿಮಗೆ 100% ನಿಮ್ಮ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅದು ಕೂಡ ಒಂದೇ ವಾರದಲ್ಲಿ. ನಿಮ್ಮ ಗಿಡಕ್ಕೆ ಎಷ್ಟೇ ತೊಂದರೆ ಇದ್ರೂ ಕೂಡ ಉಂಟಲ್ಲ, ಅದನ್ನು ಒಂದೇ ವಾರದಲ್ಲಿ ಆ ಗಿಡ ಸರಿಯಾಗಿ ಬರುವ ಹಾಗೆ ಮಾಡುವುದು ಹೇಗೆ, ಹೊಸ ಚಿಗುರು ಬರುವ ಹಾಗೆ ಮಾಡುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ನಾನು ಪ್ರತಿ ಸಲ ವಿಡಿಯೋದಲ್ಲಿ ಹೇಳ್ತೇನೆ ಏನಂತ ಹೇಳಿದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇರಲೇಬೇಕು. ಪ್ರತಿಯೊಬ್ಬರು ಕೂಡ ನೀವು ದೇವರ ಪೂಜೆ ಹೇಗೆ ಮಾಡ್ತೀರಾ ಅದೇ ರೀತಿಯಲ್ಲಿ ತುಳಸಿ ಪೂಜೆ ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಪ್ರತಿದಿನ ಸಾಯಂಕಾಲ ದೇವರಿಗೆ ತುಳಸಿಗೆ ದೀಪ ಇಡಬೇಕು ಅಂತ ತುಳಸಿ ಗಿಡ ನೋಡಿ ನಿಮ್ಮ ಜೀವನವನ್ನು ಹೇಗೆ ಇರುತ್ತೆ ಅಂತ ಅದು ಮಾಹಿತಿ ಕೊಡುತ್ತೆ. ಇವಾಗ ನಿಮಗೆ ಕಷ್ಟ ಬರುತ್ತೆ ಅನ್ನುವಾಗ ಅದಕ್ಕಿಂತ ಮುಂಚೆ, ನಿಮಗೆ ಕಷ್ಟ ಬರುವಕ್ಕಿಂತ ಮುಂಚೆನೇ ತುಳಸಿ ಗಿಡ ಏನು ಮಾಡುತ್ತೆ ಅಂತ ಹೇಳಿದರೆ ಸೂಚನೆ ನೀಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಥವಾ ನಿಮ್ಮ ಮನೆ ಏಳಿಗೆ ಆಗುತ್ತಾ ಅಂತ ಕೂಡ ಸೂಚನೆ ನೀಡ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆಗೆ ಏನಾದರೂ ಕಂಟಕ ಬರುವುದು ಕೂಡ ಸೂಚನೆ ಕೊಡ್ತಾ ಇರುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಗಂಡನಿಗೆ ಒಳ್ಳೇದಾಗುತ್ತಾ, ಅಥವಾ ನಿಮ್ಮ ಮನೆಯ ಯಜಮಾನರು ಸಮೃದ್ಧಿ ಆಗ್ತಾರಾ, ಒಳ್ಳೇದಾಗುತ್ತಾ, ಅವ್ರದ್ದು ಕಷ್ಟ ಎಲ್ಲ ಪರಿಹಾರ ಆಗುತ್ತಾ ಅಂತ ಸೂಚನೆ ನೀಡುತ್ತೆ ತುಳಸಿ ಗಿಡ ಅಂತ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ತುಳಸಿ ಗಿಡ ನೋಡಿ, ನೀವು ನೆಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಗಿಡ ಬೆಳೆಯುವುದಿಲ್ಲ, ಆಯ್ತಾ. ಅದು ವಾಸ್ತು ದೋಷ ಇರುವಂತಹ ಮನೆಯಲ್ಲಿ ಕೂಡ ತುಳಸಿ ಗಿಡ ಬೆಳೆಯುವುದಿಲ್ಲ. ನಿಮ್ಗೆ ಏನಾದ್ರೂ ತೊಂದರೆ ಬರುತ್ತೆ ಅನ್ನುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಳಸಿ ಗಿಡದ ಎಲೆಗಳೆಲ್ಲ ಅರಶಿನ ಆಗಿ, ಅಂದ್ರೆ ಹಳದಿ ಬಣ್ಣಕ್ಕೆ ಬಂದು ಎಲೆ ಎಲ್ಲ ಉದುರ್ಲಿ ಹೋಗಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಳಿ ಬಣ್ಣದ್ದು, ಅಂದ್ರೆ ಎಲೆಯ ಮೇಲೆ ಉಂಟಲ್ಲ ಬಿಳಿ ಬಣ್ಣ ಬಂದು ಅದು ಕೂಡ ಉದುರಿ ಹೋಗುತ್ತೆ. ಮತ್ತೆ ಕೆಲವರ ಮನೆಯಲ್ಲಿ ಗಿಡ ಒಣಗಿ ಹೋಗುತ್ತೆ. ಹೀಗೆ ಎಲ್ಲ ಆಗುತ್ತೆ. ಇವಾಗ ನೀವು ಹೇಳ್ತೀರಾ ಕಮೆಂಟ್ ಮಾಡ್ಕೊಂಡು ಏನಂತ ಹೇಳಿದರೆ, ನೀವು ಹೇಳೋದೆಲ್ಲ ಕರೆಕ್ಟ್, ನಾವು ಗಿಡ ಎಷ್ಟು ನೆಟ್ಟರೂ ಕೂಡ ಅದು ಚೆನ್ನಾಗಿ ಬೆಳೀತಾನೆ ಇಲ್ಲ. ತುಂಬ ಗಿಡ ತಂದು ನೆಟ್ಟಿದ್ದೇವೆ, ಆದರೂ ಕೂಡ ಏನು ಮಾಡಿದ್ರೂ ಕೂಡ ಅದು ಗಿಡ ಸರಿ ಆಗ್ತಾ ಇಲ್ಲ, ಆಯಿತಾ. ನಮಗೆ ಹೇಗೆ ಗೊತ್ತಾಗುತ್ತೆ, ನಮಗೆ ಕೂಡ ತುಳಸಿ ಗಿಡ ಚೆನ್ನಾಗಿ ಬರಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳಿ ಅಂತ ಹೇಳಿದರು. ಆದ್ರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ನೀವು ತುಳಸಿ ಗಿಡವನ್ನು ನೆಡುವುದಾದ್ರೆ ಉಂಟಲ್ಲ, ಎಲ್ಲ ದಿವಸ ನೆಡುವ ಹಾಗೆ ಇಲ್ಲ, ಆಯ್ತಾ. ನೀವು ಹೊಸ ತುಳಸಿ ಗಿಡ ತಗೊಂಡ್ಬರ್ತೀರಲ್ಲ, ಆವಾಗ ಯಾವ ದಿನ ನೆಡಿಬೇಕು ಅಂತ ಹೇಳಿದ್ರೆ, ಒಂದೇ ಭಾನುವಾರದ ದಿವಸ ಹೊಸ ತುಳಸಿ ಗಿಡವನ್ನು ನೆಡೀರಿ. ಇಲ್ಲ ಅಂತ ಹೇಳಿದ್ರೆ ಗುರುವಾರ, ಆಯ್ತಾ, ಅಂದ್ರೆ ಗುರುಗಳ ವಾರದ ದಿನ ತುಳಸಿ ಗಿಡ ನೆಡಿಬಹುದು. ಅದರ ಜೊತೆಗೆ ಏಕಾದಶಿಯ ದಿನ ನೀವು ಹೊಸ ತುಳಸಿ ಗಿಡವನ್ನು ತಂದು ನೆಡಬಹುದು. ಅದನ್ನು ಬಿಟ್ಟು ನೀವು ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಸಮಯದಲ್ಲಿ ಉಂಟಲ್ಲ ಗಿಡ ತಂದು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಗೆ ಒಳ್ಳೇದಾಗುದಿಲ್ಲ ಅಂತ ಹೇಳ್ತಾರೆ. ಅದು ಕೂಡ 12 ಗಂಟೆ ನಂತರ, ಆಯ್ತಾ, ಮಧ್ಯಾಹ್ನ 12 ಗಂಟೆ ನಂತರ ತುಳಸಿ ಗಿಡವನ್ನು ಯಾವ ಕಾರಣಕ್ಕೂ ಕೂಡ ಮುಟ್ಲು ಕೂಡ ಬಾರದು ಅಂತ ಹೇಳ್ತಾರೆ. ಆದ್ರಿಂದ ನೀವು ಈ ವಾರದಲ್ಲಿ ಇದು ತುಳಸಿ ಗಿಡ ಹೊಸ ಗಿಡವನ್ನು ತನ್ನಿ. ಮತ್ತೆ 12 ಗಂಟೆಯಕ್ಕಿಂತ ಮುಂಚೆ ಸಾಧ್ಯವಾದರೆ ಬೆಳಿಗ್ಗಿನ ಜಾವದಲ್ಲೇ ಏನು ಮಾಡಿ ಅಂತ ಹೇಳಿದ್ರೆ ತುಳಸಿ ಗಿಡವನ್ನು ನೆಡಬೇಕು. ಇವಾಗ ಎರಡನೇದು ಏನಂತ ಹೇಳಿದ್ರೆ, ನಾನು ಹೇಳ್ತೇನೆ ನೋಡಿ, ನಿಮಗೆ ಗಿಡದ್ದು ಏನೋ ಹೋಗಿದ್ರು ತೊಂದರೆಯಲ್ಲಿ ಇದ್ರೂ ಕೂಡ ಅದು ಸರಿ ಮಾಡುವುದು ಹೇಗೆ ಅಂತ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಮಾಹಿತಿ ನೀಡಬೇಕು. ಯಾಕಂತ ಹೇಳಿದ್ರೆ ಹೇಗೋ ತಂದು ನೆಡ್ತಾರೆ, ಅದು ನಿಮ್ಗೆ ಏನುಂಟಲ್ಲ ಮನೆ ಏಳಿಗೆ ಆಗುದಿಲ್ಲ, ಮನೆಗೆ ಇನ್ನೂ ಕೂಡ ಕಷ್ಟ ಜಾಸ್ತಿ ಆಗುತ್ತೆ. ಆದ್ರಿಂದ ನಾನು ಸ್ವಲ್ಪ ಇದು ಮಾಹಿತಿಗಳನ್ನೆಲ್ಲ ನೀಡ್ತಾ ಇರೋದು. ಎರಡನೇದು ಏನಂತ ಹೇಳಿದ್ರೆ, ಮುಟ್ಟಾದವ್ರದ್ದು ಗಾಳಿ ಕೂಡ ಸೋಕಬಾರ್ದು ತುಳಸಿ ಗಿಡಕ್ಕೆ, ತುಳಸಿ ಗಿಡ ಬಾಡಿ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಆದಷ್ಟು ಉಂಟಲ್ಲ, ಅಂದ್ರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರುವವರಿಗೆ ಅಥವಾ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಕೂಡ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಆದಷ್ಟು ಮುಟ್ಟಾದವರ ಗಾಳಿ ತಾಗದೇ ಇರುವ ಜಾಗದಲ್ಲಿ ಉಂಟಲ್ಲ ತುಳಸಿ ಗಿಡವನ್ನು ಇಡ್ಲಿಕ್ಕೆ ಟ್ರೈ ಮಾಡಿ. ಮತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರನೇ ಸೈಡಲ್ಲಿ ಎಲ್ಲಾದ್ರೂ ಹಾಕಿ ತುಳಸಿ ಗಿಡವನ್ನು. ಅದನ್ನು ಬಿಟ್ಟು ಮುಟ್ಟಾದವರು ಓಡಾಡ್ತಾ ಇರ್ತಾರೆ, ಅವ್ರದ್ದು ಬಟ್ಟೆ ತುಳಸಿ ಗಿಡಕ್ಕೆ ತಾಗುತ್ತೆ, ಹಾಗೆಲ್ಲ ಆಗಬಾರ್ದು. ಅದು ದೋಷ ಕೂಡ ಬರುತ್ತೆ, ಮತ್ತೆ ತುಳಸಿ ಗಿಡ ಕೂಡ ಸಾಯುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಇದು ಕೂಡ ಸ್ವಲ್ಪ ಜಾಗ್ರತೆ ಆಗಿರಿ. ಮೂರನೇದು ಏನಂತ ಹೇಳಿದ್ರೆ, ನೀವು ಗಿಡ ನೆಟ್ಟ ನಂತರ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಹೂವಿನ ಇದು ತುಳಸಿ ಗಿಡ ಚೆನ್ನಾಗಿ ಬರಬೇಕು, ಚೆಂದಾಗಿ ಅಗಲ ಆಗಿ ಬೆಳಿಬೇಕು, ಆಯ್ತಾ. ಕೆಲವರ ಮನೆಯಲ್ಲಿ ತುಳಸಿ ಗಿಡ ಇರುತ್ತೆ, ಆಯ್ತಾ, ಅದೇನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೈಟ್ ಹೋಗ್ತಾ ಇರುತ್ತೆ, ಒಂದು ಚೂರು ಕೂಡ ಅಗಲಕ್ಕೆ ಬಂದಿರುವುದಿಲ್ಲ, ಏನು ಕೂಡ ಇರುವುದಿಲ್ಲ, ಹೀಗೆ ಹೋಗ್ತಾ ಇರುತ್ತೆ ಮೇಲೆ. ಹಾಗೆ ಆಗಬಾರ್ದು. ಚಂದ ಅಂದ್ರೆ ಇಷ್ಟು ಗಿಡದಲ್ಲೇ ಉಂಟು, ಚಿಕ್ಕ ಗಿಡ ಆದ್ರೂ ಕೂಡ ಸಸಿ ಆದ್ರೂ ಕೂಡ ಪರವಾಗಿಲ್ಲ, ಅದು ಅಗಾಲವಾಗಿ ಬೆಳಿಬೇಕಂತ ಹೇಳಿದ್ರೆ ಆ ಕದಿರನ್ನು ಏನು ಮಾಡಿ ಅಂತ ಹೇಳಿದ್ರೆ 12 ಗಂಟೆಯ ಒಳಗಡೆ ಕಟ್ ಮಾಡಬೇಕು. ಕಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೀವು ಉಗುರಲ್ಲಿ ತೆಗಿಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಉಡುಪಿ ಕಡೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಇದು ಚಾಕು ಆಗ್ಲಿ ಅಥವಾ ಇದು ಕತ್ತರಿಯನ್ನೆಲ್ಲ ಯೂಸ್ ಮಾಡುದಿಲ್ಲ, ನಾವು ನಮ್ಮ ಕೈಯಿಂದನೇ ತೆಗಿತೇವೆ, ಆಯ್ತಾ. ನೀವು ಕೂಡ ನಿಮ್ಗೆ ಹೇಗೆ ಆಗ್ತದೆ, ನಿಮ್ಗೆ ಇದು ಕೈಯಿಂದ ತೆಗಿಲಿಕ್ಕೆ ಇದು ಸರಿಯಾಗುದಿಲ್ಲ ಅಂತ ಆದ್ರೆ ಕತ್ತರಿಯಲ್ಲಿ ಬೇಕಾದ್ರೆ ಕಟ್ ಮಾಡಿ ತೆಗೀರಿ. ನೀವು ಆ ಥರ ಕಟ್ ಮಾಡಿದ್ರೆ ಆ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಹೂ ದೊಡ್ಡದಾದ ನಂತರ ತೆಗೆಯೋದಲ್ಲ,
ಹೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಆ ಟೈಮಲ್ಲಿ ಅದನ್ನು ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಗಿಡ ಏನಾಗುತ್ತೆ ಅಂತ ಹೇಳಿದ್ರೆ ಅಗಾಲವಾಗಿ ಬೆಳೆಯುತ್ತೆ ಆಯ್ತಾ, ಉದ್ದಕ್ಕೆ ಹೋಗುದಿಲ್ಲ, ಅಗಲಕ್ಕೆ ಬೆಳೆಯುತ್ತೆ. ಮತ್ತೆ ನಾಲ್ಕನೇದು ಏನಂತ ಹೇಳಿದ್ರೆ, ನಿಮಗೆ ತುಳಸಿ ಗಿಡ ಬೆಳಿಬೇಕಾದ್ರೆ ಆ ತುಳಸಿ ಗಿಡಕ್ಕೆ ಬಿಸಿಲು ಬೀಳಲೇಬೇಕು. ಬಿಸಿಲು ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಿದ್ರು ಕೂಡ, ಪ್ರಯತ್ನ ಮಾಡಿದ್ರು ಕೂಡ ತುಳಸಿ ಗಿಡ ಬೆಳೆಯಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಅದು ಒಂದೇ ಬೆಳಿಗ್ಗಿನ ಬಿಸಿಲು ಬೀಳಬೇಕು, ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನದ ಬಿಸಿಲಾದರೂ ಬೀಳಬೇಕು ಆ ಗಿಡದ ಮೇಲೆ, ಅಥವಾ ಸಾಯಂಕಾಲದ ಸಮಯದಲ್ಲಾದರೂ ಬಿಸಿಲು ಬೀಳಬೇಕು. ಒಂದು ದಿನ 3 ಹೊತ್ತಿನಲ್ಲಿ ಒಂದು ಹೊತ್ತಾದರೂ ತುಳಸಿ ಗಿಡಕ್ಕೆ ಬಿಸಿಲು ಬೀಳುವ ಹಾಗೆ ನೋಡ್ಕೋಬೇಕು. ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಬಿಸಿಲು ಬೀಳ್ತಾ ಇರುತ್ತೆ, ಅಂತಹ ಜಾಗದಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಗಿಡ ಎಲ್ಲ ಹಾಳಾಗುವ ಚಾನ್ಸಸ್ ಇರುತ್ತೆ. ಆದ್ರಿಂದ ಒಂದು ಹೊತ್ತಾದರೂ ಬಿಸಿಲು ಬೀಳುವ ರೀತಿಯಲ್ಲಿ ನೀವು, ಅಂದ್ರೆ ಬಾಡಿಗೆ ಮನೆಯಲ್ಲಿರುವವರು ಆ ಜಾಗದಲ್ಲಿ ಇಡಿ. ಮತ್ತೆ ನಾವು ಬಿಸಿಲಲ್ಲಿ ಇಡ್ಲಿಕ್ಕೆ ನಮಗೆ ಜಾಗ ಇಲ್ಲ, ನಮ್ಮ ಮನೆ ಹತ್ರ ಬಿಸಿಲೇ ಬೀಳುವುದಿಲ್ಲ. ಆದರೆ ನೀವು ಹೇಳಿದಾಗೆಲ್ಲ ನಾನು ಮಾಡ್ತೇನೆ, ಆದರೂ ಕೂಡ ನನಗೆ ತುಳಸಿ ಗಿಡ ಬೆಳೆಯಲಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತುಳಸಿ ಗಿಡಕ್ಕೆ ಮೇಯ್ನ್ ಆಗಿ ಬಿಸಿಲು ಬೇಕೇ ಬೇಕು. ಮತ್ತೆ 5ನೇದು ಏನಂತ ಹೇಳಿದ್ರೆ, ನೀವು ಪ್ರತಿ ದಿನ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಒಂದು ದಿನ ಕೂಡ ಬಿಡುವ ಹಾಗೆ ಇಲ್ಲ. ನಿಮಗೆ ಮುಟ್ಟಾದ್ರೆ 5 ದಿನ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ತುಳಸಿ ಗಿಡಕ್ಕೆ. ಆ ಸಮಯದಲ್ಲಿ ನಿಮಗೆ ಮುಟ್ಟಾದ ಸಮಯದಲ್ಲಿ ನಿಮ್ಮ ಗಂಡನ ಕೈಯಲ್ಲೋ ಅಥವಾ ನಿಮ್ಮ ಮಕ್ಕಳ ಕೈಯಲ್ಲೋ ತುಳಸಿ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಹೇಳಿಬಿಟ್ರೆ ನೀವು ಯಾವ ಕಾರಣಕ್ಕೂ ಕೂಡ ತುಳಸಿ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ. ಆದರೆ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನೀರು ಬೀಳಲೇಬೇಕು. ಇವಾಗ ನೋಡಿ, ಇವಾಗ ನಿಮ್ಮದು ತುಳಸಿ ಗಿಡ ನೀವು ನೆಟ್ಟಿದ್ದೀರಾ, ಅದೆಲ್ಲ ಒಣಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಮಗೆ ಪುನಃ ಆ ಗಿಡವೇ ಅಥವಾ ಹೊಸ ಗಿಡ ತಂದು ನಾನು ನೆಡುವುದಿಲ್ಲ, ಹಳೆ ಗಿಡವೇ ನಮಗೆ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಬರಬೇಕು, ಆ ಗಿಡ ಸಮೃದ್ಧಿಯಾಗಿ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ನೋಡಬೇಕಾಗಿದ್ದು ಏನಂತ ಹೇಳಿದ್ರೆ, ತುಳಸಿ ಗಿಡಕ್ಕೆ ಸ್ವಲ್ಪ ಗಾಯ ಮಾಡಿ ನೋಡಿ, ಅದು ಹಸಿರಾಗಿದೆಯಾ ಅಂತ ಹೇಳ್ಕೊಂಡು ನೋಡಿ. ಹಸಿರಾಗಿದ್ರೆ ಮಾತ್ರ ನಾನು ಹೇಳಿದ ಕೆಲಸ ಮಾಡಿದರೆ ನಿಮಗೆ 100% ನಿಮಗೆ ಹೊಸ ಚಿಗುರು ಬರುತ್ತೆ. ಅದನ್ನು ಬಿಟ್ಟು ಫುಲ್ ಒಣಗಿ ಹೋಗಿದೆ ಅಂತ ಹೇಳಿದ್ರೆ ಯಾರಿಗೂ ಏನು ಮಾಡಲಿಕ್ಕೆ ಆಗುದಿಲ್ಲ. ಯಾವುದು ನೀವು ದೇವಲೋಕಕ್ಕೆ ತಗೊಂಡು ಹೋದ್ರೂ ಕೂಡ ಫುಲ್ ತುಳಸಿ ಗಿಡ ಒಣಗಿದೆ, ಅದನ್ನು ಸರಿ ಮಾಡಿಕೊಡಿ ಅಂತ ಹೇಳಿದ್ರೆ ಯಾರಿಗೂ ಕೂಡ ಆಗುದಿಲ್ಲ. ಆದ್ರಿಂದ ಅದನ್ನು ಸ್ವಲ್ಪ ಕೆರೆಸಿ ನೋಡಿ, ಅಂದ್ರೆ ಏನು ಹೇಳ್ತಾರೆ, ಅದರದ್ದು ಕಾಂಡ ಉಂಟಲ್ಲ ಅದನ್ನು ಸ್ವಲ್ಪ ಇದು ಮಾಡಿ ನೋಡಿ, ಅದು ಹಸಿರು ಉಂಟು ಅಂತ ಹೇಳ್ಕೊಂಡಾದ್ರೆ ಖಂಡಿತ ನಿಮ್ಗೆ ಆ ಗಿಡವನ್ನು ಹೊಸದಾಗಿ ಅಂದ್ರೆ ಚೆನ್ನಾಗಿ ಎಲೆ ಬರುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ. ನೀವು ನೋಡಬೇಕಾಗಿದ್ದು ಫಸ್ಟ್ ಏನಂತ ಹೇಳಿದ್ರೆ, ಗಿಡವನ್ನು ನೋಡಿ, ಸರಿಯಾಗಿ ನೋಡಿ ಯಾವ ಯಾವ ಜಾಗದಲ್ಲಿ ಹಸಿರುಂಟು, ಯಾವ ಜಾಗದಲ್ಲಿ ತುಂಬ ಒಣಗಿ ಹೋಗಿದೆ ಅಂತ ಹೇಳ್ಕೊಂಡು. ಅದರ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಒಣಗಿದ ಜಾಗ ಉಂಟಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೀರಿ. ಅದು ಯಾವ ಕಾರಣಕ್ಕೂ ಕೂಡ ಚಿಗುರು ಬರುವುದಿಲ್ಲ, ಅದನ್ನ ಕಟ್ ಮಾಡಿ ತೆಗೀರಿ. ಅದನ್ನು ಎಸಿಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ, ನೀವು ಪ್ರತಿದಿನ ಸಾಯಂಕಾಲ ಧೂಪ ಹಾಕ್ತಿರಲ್ಲ, ಆ ಧೂಪದ ಜೊತೆಗೆ ಈ ತುಳಸಿ ಕಡ್ಡಿಯನ್ನು ಹಾಕಿ ಕೂಡ ಧೂಪ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿರುವ ನೆಗೆಟಿವ್ ಶಕ್ತಿಗಳೆಲ್ಲ ಅಥವಾ ನಿಮ್ಗೆ ಯಾರಾದರೂ ಕೆಡುಕು ಬಯಸಿದ್ರೆ ಅದೆಲ್ಲ ಮನೆಯಿಂದ ಹೊರಗಡೆ ಹೋಗುವ ಹಾಗೆ ಈ ತುಳಸಿ ಮಾಡುತ್ತೆ ಆಯ್ತಾ. ಅದರಿಂದ ಎಸಿಲಿಕ್ಕೆ ಹೋಗಬೇಡಿ, ಅದನ್ನು ಜಾಗ್ರತೆ ಮಾಡಿ ಇಟ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, 1 ಲೀಟರ್ ನೀರು ತಗೊಳ್ಳಿ ಆಯ್ತಾ. ನೀವು ಯಾವ ದಿನ ಬೇಕಾದರೆ ಮಾಡ್ಬೋದು, ಇವತ್ತು ಬೇಕಾದರೆ ಈಗ ವಿಡಿಯೋ ನೋಡಿದ ಕೂಡಲೇ ಬೇಕಾದರೆ ಮಾಡ್ಬೋದು. 1 ಲೀಟರ್ ನೀರು ತಗೊಂಡು ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರಿ, 2 ಚಮಚ ಆಯ್ತಾ, ದೊಡ್ಡ ಚಮಚದಲ್ಲಿ 2 ಚಮಚ ಟೀ ಪೌಡರನ್ನು ಹಾಕಿ. ಟೀ ಪೌಡರ್ ಹಾಕುವಾಗ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಏನಂತ ಹೇಳಿದ್ರೆ, ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರಬಾರ್ದು. ಯಾಕಂತ ಹೇಳಿದ್ರೆ, ನೀವು ಟೀ ಪೌಡರ್ ಹಾಕುವುದಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಈ ಥರ ಪೇಪರ್ ತಗೊಳ್ಳಿ. ಪೇಪರ್ ತಗೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಆ ಪೇಪರ್ಗೆ ನೀರು ಹಾಕಿ ಆಯ್ತಾ. ನೀರು ಹಾಕಿದ ನಂತರ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀರ ನೋಡಿ ಟೀ ಪೌಡರ್, ಅದನ್ನು ಇದಕ್ಕೆ ಹಾಕಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಹೊತ್ತು ನೋಡಿ, ಆ ಟೀ ಪೌಡರ್ ಒಂದು ವೇಳೆ ಕಲರ್ ಬಿಡ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಅದನ್ನು ಯಾವ ಕಾರಣಕ್ಕೂ ಕೂಡ ತುಳಸಿ ಗಿಡಕ್ಕೆ ಹಾಕಲಿಕ್ಕೆ ಹೋಗಬೇಡಿ. ಅದು ನೀವು ಕೂಡ ಟೀ ಕುಡಿಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಹೇರ್ ಕಲರ್ ಮಿಕ್ಸ್ ಮಾಡಿರ್ತಾರೆ ಅಥವಾ ಕೆಮಿಕಲ್ ಅನ್ನು ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ, ಅದ್ರ ಜೊತೆಗೆ ತುಳಸಿ ಗಿಡಕ್ಕೂ ಕೂಡ ಒಳ್ಳೆಯದಲ್ಲ. ನೀವು ಅದರಿಂದ ಪರೀಕ್ಷೆ ಮಾಡಬೇಕು ಆಯ್ತಾ. ಒಂದು ಯಾವುದಾದ್ರೂ ಒಂದು ಪೇಪರ್ ಮೇಲೆ ಹಾಕಿ ಅದನ್ನು ಪೇಪರ್ಗೆ ನೀರು ಹಾಕಿ ಪೌಡ್ರ್ ಹಾಕಿ, ಅದು ಕಲರ್ ಬಿಡಲಿಲ್ಲ ಅಂತ ಹೇಳಿದ್ರೆ ಅದು ಒರಿಜಿನಲ್ ಟೀ ಪೌಡರ್ ಅಂತ ಹೇಳ್ಕೊಂಡು ಅರ್ಥ. ಅಂತಹ ಪೌಡ್ರನ್ನು ಆಯ್ತಾ 1 ಲೀಟರ್ ನೀರಿಗೆ 2 ದೊಡ್ಡ ಚಮಚದಾಗುವಷ್ಟು ಟೀ ಪೌಡ್ರನ್ನು ಹಾಕಿ. ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ, 24 ಗಂಟೆ ಆಗುವ ತನಕ ಅದು ನೆನೀತಾ ಇರಲಿ ಆಯ್ತಾ. ನೀವು ಇವತ್ತು ಒಂದು 11 ಗಂಟೆಗೆ ಹಾಕಿದ್ರಿ ಅಂತ ಹೇಳ್ಕೊಂಡು ಹೇಳುವ, ನಾಳೆ 11 ಗಂಟೆಗೆ ಅಂದರೆ ಯಾವ ಟೈಮಲ್ಲಿ ಹಾಕಿದ್ರು ನೋಡಿ ಆ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಅದಕ್ಕೆ 1 ಚಮಚ ಆಗುವಷ್ಟು ಅರಶಿನ ಪುಡಿಯನ್ನು ಹಾಕಿ. ಅರಶಿನ ಪುಡಿ ಕೂಡ ಹಾಗೆ ಆಯ್ತಾ. ನೀವು ಉಂಟಲ್ಲ ಅಂಗಡಿಯಿಂದ ತೊಗೊಂಡ್ಬರ್ತೀರ ನೋಡಿ, ಡೈರೆಕ್ಟ್ ಪೌಡರ್ ಇರ್ತದೆ ನೋಡಿ, ಅದನ್ನು ಹಾಕುವ ಬದಲು ಅಂದರೆ ಅದರಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗಿದ್ರೆ ಗಿಡ ಸಾಯ್ತದೆ ಆಯ್ತಾ. ನೀವು ಏನು ಮಾಡಿದ್ರು ಕೂಡ ಬದುಕುದಿಲ್ಲ.
ಆದ್ರಿಂದ ಹೇಳ್ತಿರೋದು ಕೊಂಬು ತಗೊಳ್ಳಿ, ಕೊಂಬು ತಗೊಂಡು ಏನು ಮಾಡಿ ಅಂತ ಹೇಳಿದ್ರೆ ಅರಿಶಿನ ಕೊಂಬನ್ನು ಚಂದ ಮಾಡಿ ಅದನ್ನು ಪುಡಿ ಮಾಡಿ ಆಯ್ತಾ. ಮಿಕ್ಸಿಯಲ್ಲಿ ಬೇಕಾದರೆ ಪುಡಿ ಮಾಡಿ ಅಥವಾ ಕುಟ್ಟಿ ಬೇಕಾದರೆ ಪುಡಿ ಮಾಡಿ. ಇದು ನೀರಿಗೆ ಉಂಟಲ್ಲ ನೀವು ಹಾಕಿಟ್ಟಿದ್ದೀರ ನೋಡಿ ಟೀ ಪೌಡರ್ಗೆ, ಅದ್ರ ಜೊತೆಗೆ ಈ ಅರಶಿನ ಪುಡಿಯನ್ನು ಕೂಡ ಸೇರಿಸಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಗಿಡಕ್ಕೆಲ್ಲ ಸ್ಪ್ರೇ ಮಾಡಬೇಕು. ಹೀಗೆ ಸ್ಪ್ರೇ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಹುಳಗಳಿದ್ರೆ ಅಥವಾ ಏನಾಗುತ್ತೆ ಹೇಳಿದರೆ ಅಂದರೆ ಅರಶಿನ ಆಗಿ ಬೀಳ್ತಾ ಉಂಟು ಎಲೆ ಅಥವಾ ಬಿಳಿ ಬಿಳಿಯಾಗಿದೆ ಎಲೆ ಆಯಿತಾ, ಗಿಡ ಸಾಯಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಆದರೆ ಅದೆಲ್ಲ ಕೂಡ ಸರಿಯಾಗುತ್ತೆ. ಇದನ್ನು ಏನು ಮಾಡಿ ಅಂತ ಹೇಳಿದರೆ ಒಂದು ನೀವು ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ 1 ವಾರ ತನಕ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. 1 ಲೀಟರ್ ನೀರು ಆಯಿತಾ, ಪ್ರತಿದಿನ ಸ್ಪ್ರೇ ಮಾಡಿ ಆಯಿತಾ. ಗಿಡಕ್ಕೆ ಸ್ಪ್ರೇ ಮಾಡಬಹುದು ಅಥವಾ ನಿಮಗೆ ಸ್ಪ್ರೇ ಮಾಡಲಿಕ್ಕೆ ಬಾಟಲ್ ಏನು ಇಲ್ಲ ಅಂತ ಹೇಳ್ಕೊಂಡಾದರೆ ಕೈಯಲ್ಲಿ ಬೇಕಾದರೆ ಈ ಥರ ಮಾಡ್ಬೋದು. ಆವಾಗ ಏನಾಗುತ್ತೆ ಎಲ್ಲದು ಎಲೆಗೆಲ್ಲ ತಾಗಬೇಕು ಆಯಿತಾ. ನೀವು ಸ್ಪ್ರೇ ಬಾಟಲ್ ತೊಗೊಂಡ್ರೆ ತುಂಬ ಒಳ್ಳೆಯದು ಆಯಿತಾ, ಎಲ್ಲ ಎಲೆಗೆ ಒಂದೇ ರೀತಿಯಲ್ಲಿ ಬೀಳುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು 1 ವಾರ ತನಕ ಯೂಸ್ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಹಳೆಯದು ಅದರಲ್ಲಿರುವ ಹುಳಗಳೆಲ್ಲ ಹೋಗಿ ಉಂಟಲ್ಲ ಹೊಸ ಎಲೆ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಎರಡನೇದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಗಿಡವೇ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯ್ತಾ, ನಮ್ದು ಎಲೆ ಎಲ್ಲ ಹೋಗ್ಲಿ ಆಯ್ತಾ, ಅರಶಿನ ಬಿಡಿ ಅದು ಫುಲ್ ಗಿಡವೇ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಬುಡದಿಂದನೇ ಅದಕ್ಕೆ ಕೆಲಸ ಮಾಡಬೇಕು. ಏನು ಮಾಡಿ ಅಂತ ಹೇಳಿದರೆ ಫಸ್ಟು ನೀವು ಅದರಲ್ಲಿರುವ ಮಣ್ಣನ್ನು ಆಯ್ತಾ ಗಟ್ಟಿಯಾಗಿರುತ್ತಲ್ಲ ಆ ಗಟ್ಟಿ ಆಗಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು. ತುಳಸಿ ಗಿಡದ ಕೆಳಗಡೆ ಮಣ್ಣು ಯಾವತ್ತೂ ಕೂಡ ಸ್ವಲ್ಪ ಏನು ಮಾಡಿ ಅಂತ ಹೇಳಿದ್ರೆ ನೀವು ದೇವರಿಗೆ ಪೂಜೆ ಮಾಡ್ತಿರಲ್ಲ, ಪೂಜೆ ಮಾಡುವಕ್ಕಿಂತ ಮುಂಚೆ ನೀರು ಹಾಕುವುದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನೆಲ್ಲ ಕೆದಡಿ ತೆಗೀರಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜಾಗ ಗಿಡ ಉಂಟಲ್ಲ ನೀರು ಎಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಅದ್ರ ಕೆಳಗಡೆ ಗಟ್ಟಿಯಾಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ನೀರು ಹೋಗುದಿಲ್ಲ. ಆದ ಕಾರಣಕ್ಕೆ ನಾನು ಹೇಳೋದು ಗಿಡಕ್ಕೆ ಬೇರುಗಳಿಗೆಲ್ಲ ಸರಿ ನೀರು ಹೋಗುದಿಲ್ಲ, ನೀವು ಹಾಕಿದ ನೀರು ಹೊರಗಡೆನೆ ಬರುತ್ತೆ. ಆದ್ರಿಂದ ಸ್ವಲ್ಪ ಆ ಮಣ್ಣನ್ನೆಲ್ಲ ಕದಡಿ ಸರಿ ಮಾಡಬೇಕು. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ, ಅದ್ರ ಜೊತೆಗೆ ಕುರಿ ಗೊಬ್ಬರ ಅಂತ ಹೇಳ್ಕೊಂಡು ಸಿಗ್ತದೆ ಆಯ್ತಾ. ನಿಮಗೆ ಗೊಬ್ಬರದ ಅಂಗಡಿಯಲ್ಲಿ ಕೂಡ ಸಿಗ್ತದೆ, ಇಲ್ದಿದ್ರೆ ನೀವು ಸ್ವಲ್ಪ ಹಳ್ಳಿಯಲ್ಲೆಲ್ಲ ವಾಸ ಮಾಡುವವರಾಗಿದ್ರೆ ಕುರಿ ಗೊಬ್ಬರ ನಿಮಗೆ ಸಿಗ್ತದೆ. ಆ ಗೊಬ್ಬರವನ್ನು ಕೂಡ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನಮಗೆ ಕುರಿ ಗೊಬ್ಬರ ಎಲ್ಲ ಸಿಗೋದಿಲ್ಲ ಅಂಬಿಕಾ, ನಮಗೆ ಗಿಡ ಚೆನ್ನಾಗಿ ಬರಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿ ನಮಗೆ ಕೂಡ ಚೆನ್ನಾಗಿ ಗಿಡ ಬೆಳಿಬೇಕು, ನಮಗೆ ಕೂಡ ತುಳಸಿ ಗಿಡ ಚಂದ ಬರಬೇಕು ಆಯ್ತಾ. ನಾವು ಕುರಿ ಗೊಬ್ಬರ ಎಲ್ಲ ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಇರುವ ಮನೆಯಲ್ಲಿ ಇರುವ ವಸ್ತುವಿನಿಂದನೇ ಸರಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿ ಅಂದರೆ ಅದಕ್ಕೆ ನಾನು ಕೂಡ ಉಪಾಯ ಹೇಳ್ತೇನೆ. ನೀವು ಉಂಟಲ್ಲ ಏನು ಮಾಡಿ ಅಂತ ಹೇಳಿದರೆ ಇವಾಗ ನಿಮ್ಮ ಮನೆಯಲ್ಲಿ ಇವಾಗ ಒಬ್ಬರಿಗೆ ಜ್ವರನೋ ಶೀತನೋ ಏನಾದರೂ ಒಂದು ತೊಂದರೆ ಬಂದಿರುತ್ತೆ, ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಡಾಕ್ಟ್ರ್ 5 ದಿನಕ್ಕೆ ಆಗುವಷ್ಟು 6 ದಿನಕ್ಕೆ ಆಗುವಷ್ಟು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ. ನಾವೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಡಾಕ್ಟ್ರ್ ಬರೆದಷ್ಟು ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ ಆಯ್ತಾ, ನಮಗೆ ಗುಣ ಆಗುವಷ್ಟು ಮಾತ್ರ ನಾವು ತಗೊಳ್ತೇವೆ, ಉಳಿದಿದ್ದು ಬಿಟ್ಟು ಬಿಡ್ತೇವೆ, ಅದು ಹಾಗೆ ಉಳಿದು ಬಿಡ್ತದೆ. ಮಕ್ಕಳೇನಾದ್ರೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಏನು ಮಾಡ್ತಾರೆ ಅದನ್ನು ಗೊತ್ತಿಲ್ಲದೆ ಬಾಯಿಗೆ ಹಾಕೊಳ್ಳೋದೆಲ್ಲ ಚಾನ್ಸಸ್ ಇರುತ್ತೆ. ಆ ಥರ ನಿಮಗೆ ಏನು ಮಾಡಿ ಅಂತ ಹೇಳಿದ್ರೆ ಆ ಥರದ ಓಲ್ಡ್ ಟ್ಯಾಬ್ಲೆಟ್ಸ್, ಶಿರಫ್ ಯಾವ ಕಾರಣಕ್ಕೂ ಕೂಡ ಹಾಕಲಿಕ್ಕೆ ಹೋಗ್ಬಿಡಿ. ಶಿರಫ್ ಹಾಕಿದರೆ ಗಿಡ ಸತ್ತೋಗುತ್ತೆ ಆಯಿತಾ, ಯಾವ ಶಿರಫ್ ಕೂಡ ಹಾಕಲಿಕ್ಕೆ ಹೋಗ್ಬಿಡಿ. ಈ ಟ್ಯಾಬ್ಲೆಟ್ಗಳನ್ನು ಮಾತ್ರ, ಆ ಟ್ಯಾಬ್ಲೆಟ್ ನಿಮ್ಮ ಮನೇಲಿ ಎಷ್ಟು ಟ್ಯಾಬ್ಲೆಟ್ ಉಂಟು ನೋಡಿ, ಆ ಟ್ಯಾಬ್ಲೆಟ್ನೆಲ್ಲ ಉಂಟಲ್ಲ ಅಂದರೆ ಹಳೆಯ ಟ್ಯಾಬ್ಲೆಟ್, ಯೂಸ್ ಇಲ್ದಿರೋ ಟ್ಯಾಬ್ಲೆಟ್ ಅಥವಾ ಎಕ್ಸ್ಪೈರಿ ಡೇಟ್ ಆಗಿರುವ ಟ್ಯಾಬ್ಲೆಟ್ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಟ್ಯಾಬ್ಲೆಟನ್ನು ಏನು ಮಾಡಿ ಅಂತ ಹೇಳಿದ್ರೆ ಚಂದ ಮಾಡಿ ಪುಡಿ ಮಾಡಿ ಏನು ಮಾಡಬೇಕು ಅಂತ ಹೇಳಿದರೆ ಈ ತುಳಸಿದು ಉಂಟಲ್ಲ ಮಣ್ಣನ್ನೆಲ್ಲ ಕದಡಿ, ಮಣ್ಣನ್ನು ಕಡ್ದಾಡಿ ಉಂಟಲ್ಲ ಈ ಟ್ಯಾಬ್ಲೆಟ್ದು ಪೌಡ್ರ್ ಉಂಟಲ್ಲ ತುಂಬ ಹಾಕಲಿಕ್ಕೆ ಹೋಗ್ಬೇಡಿ. ಒಂದು ಸಲಕ್ಕೆ ಒಂದು 5 ಟ್ಯಾಬ್ಲೆಟ್ದು ಪುಡಿ ಹಾಕಿದರೆ ಸಾಕಾಗುತ್ತೆ ಆಯಿತಾ. ನೀವೇನು ಮಾಡಿ ಅಂತ ಹೇಳಿದ್ರೆ ಆ ಮಣ್ಣನ್ನೆಲ್ಲ ಕದಡಿ ಉಂಟಲ್ಲ ಆ ಟ್ಯಾಬ್ಲೆಟ್ ಪೌಡ್ರನ್ನು ಹಾಕಿ ಆಯಿತಾ, ಇಡೀ ಟ್ಯಾಬ್ಲೆಟ್ ಬೇಡ, ಪೌಡ್ರನ್ನು ಹಾಕಿ ಆ ಮಣ್ಣನ್ನು ಮುಚ್ಚಿಬಿಡಿ. ಮಣ್ಣನ್ನು ಮುಚ್ಚಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನೀರು ಹಾಕಬೇಕು ಆಯಿತಾ, ಪ್ರತಿನಿತ್ಯ ನೀರು ಹಾಕಬೇಕು. ಹೀಗೆ ಮಾಡಿದರೂ ಕೂಡ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಯಿತಾ, ತುಳಸಿ ಗಿಡ ಚಂದ ಬೆಳೆಯುತ್ತೆ. ವಾರಕ್ಕೆ 1 ಸಲ ಉಂಟಲ್ಲ ಈ ರೀತಿ ಓಲ್ಡ್ ಟ್ಯಾಬ್ಲೆಟ್ಗಳೆಲ್ಲ ಇದ್ದರೆ ಅಥವಾ 15 ದಿನಕ್ಕೆ ಒಮ್ಮೆ ಓಲ್ಡ್ ಟ್ಯಾಬ್ಲೆಟ್ಗಳೆಲ್ಲ ಇದ್ದರೆ ಏನು ಮಾಡಿ ಅಂತ ಹೇಳಿದ್ರೆ ತುಳಸಿಗೆ ಗಿಡಕ್ಕೆ ಹಾಕಿದರೆ ಉಂಟಲ್ಲ ನಿಮ್ಮ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನಿಮಗೆ ಟ್ಯಾಬ್ಲೆಟ್ ಹಾಕಲಿಕ್ಕೆ ಇಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ತುಳಸಿ ದೇವರಾದ ಕಾರಣಕ್ಕೆ ನಾವು ಟ್ಯಾಬ್ಲೆಟ್ ಹಾಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ನಮಗೆ ಅದೆಲ್ಲ ಆಗೋದಿಲ್ಲ. ಆಮೇಲೆ ನಮಗೆ ಎಂತಾದ್ರೂ ತೊಂದರೆ ಆಗೋದಿಲ್ಲ ಆಯಿತಾ. ಆದರೂ ಕೂಡ ಕೆಲವರ ಮನಸ್ಸಿನಲ್ಲಿ ಇರ್ತದೆ ಆಯಿತಾ, ನಾವು ಹೆಲ್ತ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಟ್ಯಾಬ್ಲೆಟ್ ತಗೊಳ್ತೇವೆ, ಈ ಟ್ಯಾಬ್ಲೆಟನ್ನು ನಾವು ತುಳಸಿಗೆ ಹಾಕಿದರೆ ನಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು. ಹಾಗೆ ಎಣಿಸುವವರು ಏನು ಮಾಡಬಹುದು ಅಂತ ಹೇಳಿದರೆ ತುಂಬ ಸುಲಭ. ಏನು ಮಾಡಿ ಅಂತ ಹೇಳಿದರೆ 1-2 ಲೋಟದಷ್ಟು ನೀರು ತಗೊಳ್ಳಿ. 2 ಲೋಟದಷ್ಟು ನೀರು ತಗೊಂಡು ಏನು ಮಾಡಿ ಅಂತ ಹೇಳಿದರೆ ಅದನ್ನು ಚಂದ ಕುದಿ ಬರಲಿಕ್ಕೆ ಬಿಡಿ. ಆ 2 ಲೋಟ ನೀರು, ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಟೀ ಪೌಡ್ರನ್ನು ಹಾಕಿ, ಕೆಮಿಕಲ್ ಇಲ್ಲದೆ ಇರುವ ಟೀ ಪೌಡ್ರನ್ನು ಹಾಕಿದ ನಂತರ ಅದನ್ನು ಕುದಿಸಿ 2 ಲೋಟ ಇದ್ದಿದ್ದ ನೀರು ಉಂಟಲ್ಲ ಅದು 1 ಲೋಟಕ್ಕೆ ಬರುವಷ್ಟು ಕೂಡ ಕುದಿಸಬೇಕು. ಕುದಿಸಿ ಅದಕ್ಕೆ ಸಕ್ಕರೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ಮತ್ತು ಸಕ್ಕರೆ ಹಾಲು ಎಲ್ಲ ಮಿಕ್ಸ್ ಮಾಡಿ ಚಹಾ ಮಾಡಿ ಕುಡಿಲಿಕ್ಕೆ ಹೋಗಬೇಡಿ ಆಯಿತಾ. ಬರೇ ಡಿಕಾಕ್ಷನ್ ಮಾತ್ರ ಆಯಿತಾ, ನೀವು ಅಂದರೆ ಬರೇ ಟೀ ಪೌಡ್ರ್ ಮಾತ್ರ ಅದಕ್ಕೆ ಹಾಕಬೇಕು, ಅದನ್ನು ಬಿಟ್ಟು ಬೇರೆ ಯಾವುದು ಕೂಡ ಸಕ್ಕರೆ ಕೂಡ ಯಾವುದು ಕೂಡ ಹಾಕಲಿಕ್ಕಿಲ್ಲ.
ಅದು 1 ಲೋಟ ಆದ ನಂತರ ಏನು ಮಾಡಲಿ ಅಂತ ಹೇಳಿದ್ರೆ ಅದನ್ನು ಆರ್ಲಿಕ್ಕೆ ಬಿಡಿ. ಚೆನ್ನಾಗಿ ತಣ್ಣಗಾಗಿದೆ ಆ ನೀರು, ಅಂದರೆ ನೀವು ಮಾಡಿದಿರಲ್ವಾ ಅದು ತಣ್ಣಗಾಗಿದೆ, ಒಂದು ಚೂರು ಕೂಡ ಬಿಸಿ ಇಲ್ಲ ಅನ್ನುವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ ಅದನ್ನು ಉಂಟಲ್ಲ ತುಳಸಿ ಗಿಡಕ್ಕೆ ಬುಡಕ್ಕೆ ಹಾಕಿ. ಪ್ರತಿದಿನ ನಿಮ್ಮ ಹೊಸ ಚಿಗುರು ಬರುವ ತನಕ ಈ ಕೆಲಸ ಮಾಡಿ. ಅದರ ನಂತರ ಏನು ಮಾಡಿ ಅಂತ ಹೇಳಿದ್ರೆ ವಾರಕ್ಕೆ ಒಮ್ಮೆ ಹಾಕಿದರೆ ಸಾಕಾಗುತ್ತೆ. ಒಂದು ಸಲ ಚಿಗುರು ಬಂತು ಅಂತ ಹೇಳ್ಕೊಂಡ ನಂತರ ವಾರಕ್ಕೆ ಒಮ್ಮೆ ಹಾಕಿದರೆ ಸಾಕಾಗುತ್ತೆ. ಹೀಗೆ ನಾವು ಮಾಡಿ ನೋಡಿ, 100ಗೆ 100% ನಿಮ್ಮ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದ್ರ ನಂತರ ಅದು ಗಿಡ ಸಾಯದೇ ಇರುವ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೆಲಸ ಆಯ್ತಾ. ನಾನು ಹೇಳಿದ ಹಾಗೆ ಮಾಡಿ ನೋಡಿ, ನಿಮಗೆ ನೋಡಿ ಗಿಡ ನೋಡಿ ನೀವು ಎಣಿಸ್ಕೊಳ್ತೀರಾ, ಅಯ್ಯೋ ನಂದು ಗಿಡ ಸತ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಇವಾಗ ನೋಡಿ ಎಷ್ಟು ಚಂದ ಬೆಳೆದಿದೆ ಅಂತ ಹೇಳ್ಕೊಂಡು ನೀವೇ ಹೇಳ್ತೀರಾ. ನಿಮ್ಮ ಗಿಡ ಉಂಟಲ್ಲ ಯಾವ ರೀತಿ ಸಮೃದ್ಧಿ ಆಗ್ತದೆ ನೋಡಿ ತುಳಸಿ ಗಿಡ, ಅದೇ ರೀತಿ ನಿಮ್ಮ ಮನೆ ಕೂಡ ಸಮೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಳಸಿ ಗಿಡ ಎಷ್ಟು ದೊಡ್ಡದಾಗ್ತದೆ, ಎಷ್ಟು ಅಗಲ ಆಗ್ತದೆ ನೋಡಿ, ಅಷ್ಟು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡ್ತಾಳೆ. ಯಾರ ಮನೆಯಲ್ಲಿ ತುಳಸಿ ಗಿಡ ಬಾಡಿ ಹೋಗಿರುತ್ತೆ ಅಥವಾ ತುಳಸಿ ಗಿಡಕ್ಕೆ ಅಂದರೆ ಅದಕ್ಕೆ ಏನು ಕೂಡ ಜೀವನೇ ಇಲ್ಲದೆ ಇರುವ ರೀತಿಯಲ್ಲಿ ಇರ್ತದೆ, ಅದರದ್ದು ಎಲೆ ಎಲ್ಲ ಉದುರಿ ಒಣಗಿ ಎಲ್ಲ ಹೋಗಿರ್ತದೆ ನೋಡಿ, ಅಂತಹ ಮನೆ ಉಂಟಲ್ಲ ಕಷ್ಟ ಮನೆಗೆ ಬರುತ್ತೆ, ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಅದು ಸೂಚನೆ ನೀಡ್ತಾ ಇರುವುದು. ಆದ್ದರಿಂದ ದಯವಿಟ್ಟು ಈ ಕೆಲಸವನ್ನು ಮಾಡಿ. ಅದರ ನಂತರ ನೋಡಿ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಹೌದು ನಾನು ನೀವು ಹೇಳಿದಾಗೆ ಮಾಡಿದ ನಂತರ ನನ್ನ ಗಿಡ ಚೆನ್ನಾಗಿ ಬೆಳೆದಿದೆ, ಚೆನ್ನಾಗಿ ಬರ್ತಾ ಇದೆ, ಅದೇ ರೀತಿ ನಮ್ಮ ಮನೆ ಕೂಡ ಸಮೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಒಳ್ಳೆಯದಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಮನೆಗೆ ಅಂತ. ಅದನ್ನು ಪ್ರತಿದಿನ ಸಾಯಂಕಾಲ ತುಳಸಿಗೆ ದೀಪ ಇಡೋದನ್ನು ಯಾವ ಕಾರಣಕ್ಕೂ ಕೂಡ ಮರಿಬೇಡಿ. ನೀವು ತುಳಸಿಗೆ ದೀಪ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಈ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಎಲ್ಲರ ಮನೆ ಒಳಗಡೆ ಬರ್ತಾಳೆ. ತುಳಸಿ ಗಿಡದ ಎದುರುಗಡೆ ಯಾರು ದೀಪ ಇಡ್ತಾರೆ ನೋಡಿ, ಅಂತಹ ಮನೆಗೆ ಮೊದಲು ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದು ಕರಿತದಂತೆ, ಅಂದ್ರೆ ಆ ದೀಪ ಕರೀತದೆ ಮಹಾಲಕ್ಷ್ಮಿಗೆ, ನಮ್ಮ ಮನೆಗೆ ಬಾ, ನಮ್ಮ ಮನೆಗೆ ಸ್ವಾಗತ ಅಂತ ಹೇಳ್ಕೊಂಡು ಕರೀತದಂತೆ. ಆದ್ರಿಂದ ಫಸ್ಟ್ ಅಂತಹ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮ್ಮ ತುಳಸಿ ಗಿಡ ಉಂಟಲ್ಲ ಚೆನ್ನಾಗಿ ಬೆಳೆಯುವ ರೀತಿಯಲ್ಲಿ ನೋಡ್ಕೊಳ್ಳಿ ಆಯ್ತಾ. ನಿಮ್ಮ ಮನೆ ಕೂಡ ಸಮೃದ್ಧಿಯಾಗಿರುತ್ತೆ, ಖುಷಿಯಾಗಿರುತ್ತೆ, ಎಂತಹ ಕಷ್ಟ ಇದ್ರೂ ಕೂಡ ಮನೆಯಿಂದ ಓಡಿ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.